ನಮಸ್ಕಾರ ಸ್ನೇಹಿತರೆ, ನನ್ನ ಕನ್ನಡ ಅದ್ಭುತ ಕಥೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗಾದರೆ ನೋಡೋಣ. ರಸ್ತೆ ಆಚಿನ ಕತೆ ಇದೆ. ಎರಡು ಕಡೆ ಕಾಲುವೆ ಹರಿಯುತ್ತಾ ಇತ್ತು. ಆ ಕಾಲುವೆಗೆ ಹೊಂದಿಕೊಂಡಿರುವ ಕೆಲವೊಂದು ಮನೆಗಳಲ್ಲಿ ಕುರಿ, ಕೋಳಿ, ಮೇಕೆ, ಹಸು, ಎಮ್ಮೆ ಕೂಡ ಸಾಕಲಾಗಿತ್ತು. ಆ ರಸ್ತೆಗೆ, ಆ ಕಾಲುವೆಗೆ, ಆ ಮನೆಗಳಿಗೆ, ಆ ಪ್ರಾಣಿಗಳಿಗೆ, ಆ ಕಾಲುವೆಗೆ ಒಂದಕ್ಕೊಂದು ಸಂಬಂಧವಿತ್ತು. ಇವೆಲ್ಲದಕ್ಕೂ ಕಾಲುವೆ ಆಧಾರವಾಗಿತ್ತು. ಅಲ್ಲೊಂದು ಕಾಲು ಮುರಿದ ಮೇಕೆ ಇತ್ತು. ತನ್ನ ತುಂಟ ಬುದ್ಧಿಯಿಂದಲೇ ಅದು ಕಾಲು ಮುರಿದುಕೊಂಡಿತು. ಅದಕ್ಕೆ ಕೌಡಿ ಔಷಧವನ್ನು ಕೊಡಿಸಿ ಗುಣಪಡಿಸಲು ನೋಡಿದರು. ಆದರೂ ಕಾಲು ಮೊದಲಿನಂತೆ ಆಗಲಿಲ್ಲ. ಅದಕ್ಕಾಗಿ ಆ ಮೇಕೆಯನ್ನು ಉಳಿದ ಮೇಕೆಯ ಹಿಂಡಿನಲ್ಲಿ ಮೇಯಲು ಹೊಡೆದುಕೊಂಡು ಹೋಗುತ್ತಿರಲಿಲ್ಲ. ಸ್ವಲ್ಪ ದಿನ ಮೇಕೆಗೆ ಕಾಲ ಕಳೆಯುವುದಕ್ಕೆ ಕಷ್ಟವಾಯಿತು. ಕಟ್ಟಿದ ಜಾಗದಲ್ಲಿಯೇ ನಿಂತು ಗೂಟಕ್ಕೆ ಕಟ್ಟಿದ ಹುಲ್ಲುಗಳನ್ನು ತಿನ್ನಲು ಅದಕ್ಕೆ ಬೇಸರವಾಯಿತು. ತರಹೇವಾರ ಗಿಡ ತಿಂದು ತೇಗುತ್ತಿದ್ದ ಅದಕ್ಕೆ ನಾಲಿಗೆ ಕೆಟ್ಟದಂತಾಗಿ ಸಾಕಾಗಿ ಹೋಯಿತು. ದಿನ ಕಳೆದಂತೆ ಅದು ಊರಿನ ಇತರ ಪ್ರಾಣಿಗಳ ಜೊತೆಗೆ ಗೆಳೆತನವನ್ನು ಬೆಳೆಸಿತು. ಕುಂಟು ಕಾಲಿನಲ್ಲಿಯೇ ಊರು ಅಲಿಯುತ್ತಾ ಗೆಳೆಯರ ಗುಂಪನ್ನು ವಿಸ್ತರಿಸಿಕೊಂಡಿತು. ಆಗ ಮೇಕೆಗೆ ಹೆಚ್ಚು ಗೆಳೆಯರಾಗಿದ್ದು ಕೋಳಿ, ಹೆಂಡು. ಅದಕ್ಕೆ ಮುಂದಿನ ಕಾಲನೆತ್ತಿ ಗಿಡಗಳನ್ನು ಬಾಗಿಸಲು ಮತ್ತು ಗಿಡಗಳ ತುದಿ ಹಿಡಿದುಕೊಂಡು ನಿಲ್ಲಲು ಆಗುತ್ತಿರಲಿಲ್ಲ. ಮುಂಗಾಲುಗಳನ್ನು ದೋಚಿಕೊಂಡು ಮೇಯುತ್ತಿತ್ತು. ಇದರಿಂದ ಕೋಳಿಗಳಿಗೆ ಹಲವಾರು ಲಾಭಗಳಾಗಿದ್ದವು. ಬಗ್ಗಿ ನಿಲ್ಲುತ್ತಿದ್ದ ಮೇಕೆಯ ಹೊಟ್ಟೆಯ ಕೆಳಭಾಗದ ಉಣ್ಣೆಗಳನ್ನು ಸುಲಭವಾಗಿ ತಿನ್ನಲು ಸಿಗುತ್ತಿದ್ದವು. ಕಾಲುವೆ ಪಕ್ಕದ ಹುಲ್ಲನ್ನು ಮೇಕೆ ತಿನ್ನುವ ಮಣ್ಣು ಮೆತ್ತಗಿರುವ ಕಾರಣದಿಂದ ಹುಲ್ಲಿನ ಬೇರುಗಳ ಮೇಲೆ ಅದರ ಬುಡದಲ್ಲಿ ಇದ್ದ ಹುಲ್ಲುಗಳು ಕೋಳಿಗಳಿಗೆ ನಿರಾಸವಾಗಿ ಸಿಕ್ಕು ಮುಪ್ಪನ ಭೋಜನವಾಗಿತ್ತು. ಕೋಳಿಗಳಿಗೆ ನೀರನ್ನು ಕುಡಿಯಲು ಹೋದಾಗ ಕಾಲುವೆಯ ನೀರು ಎಟಕದ ಇದ್ದರೆ ಮೇಕೆಯು ಮೇಲೆ ಹತ್ತಿ ಕುಡಿಯುತ್ತಿದ್ದವು. ಮೇಕೆಗೂ ಎತ್ತರದ ಗಿಡಗಳ ಎಲೆಗಳನ್ನು ತಿನ್ನಲು ಸಾಧ್ಯವಾಗದೇ ಇದ್ದಾಗ ಎಲ್ಲ ಕೋಳಿಗಳು ಗಿಡದ ಮೇಲೆ ಹತ್ತಿ ಕುಳಿತು ಕೊಂಬನ್ನು ಬಾಗಿಸುತ್ತಿದ್ದವು. ಮೇಕೆ ಎಲೆಗಳನ್ನು ತಿಂದು ಖುಷಿಪಡುತ್ತಿತ್ತು. ರಕ್ತ ಹೀರುವ ಉಣ್ಣೆಗಳನ್ನು ತಿನ್ನುವುದರಿಂದ ಮೇಕೆಗೆ ಉಣ್ಣೆಯ ಕಾಟವನ್ನು ಕೂಡ ಅದಕ್ಕೆ ತಪ್ಪಿದ ಅಂತ ಆಯಿತು. ಒಮ್ಮೆ ಮೇಕೆಯು ಬಾಗಿ ಹುಲ್ಲು ತಿನ್ನುತ್ತಿದ್ದಾಗ ಕೋಳಿಯೊಂದನ್ನು ಉಣ್ಣೆ ಹಿಡಿದು ತಿನ್ನುತ್ತಿತ್ತು. ಮೇಯುವತ್ತ ಗಮನವನ್ನು ವಹಿಸದೆ ಮೇಕೆಯು ಕೋಳಿಯ ಮೇಲೆ ಹಿಕ್ಕಿ ಹಾಕಿಬಿಟ್ಟಿತು. ಸಿಟ್ಟಾದ ಕೋಳಿ ಮೇಕೆಯ ಹೊಟ್ಟೆಗೆ ಜೋರಾಗಿ ಕುಕ್ಕಿತು. ಅವುಗಳನ್ನು ಪರಸ್ಪರ ಜಗಳವಾಡಿಕೊಂಡವು. ಆ ಸುದ್ದಿ ತಿಳಿದ ಕೋಳಿ ಹಿಂಡು ಮೇಕೆಯ ಮೇಲೆ ಮುನಿಸಿಕೊಂಡಿತು. ನಾವು ಮೇಕೆಗೆ ಎಷ್ಟೊಂದು ಸಹಾಯ ಮಾಡುತ್ತೇವೆ, ಆದರೂ ಅದು ಋಣ ಮರೆತು ಕೃತಜ್ಞತೆ ಎಂದು ಬೈದುಕೊಂಡವು. ಮೇಕೆಗೂ ಅದು ಭಾವ ಮೂಡಿತು. ನಮ್ಮ ಹಸಿವಿನ ನನ್ನ ಉಂಡೆ ಆ ಕೋಳಿಗಳಿಗೆ ಅದೆಷ್ಟು ಸೊಕ್ಕು. ಕಂಚಿ ತೂಕದ ಕೋಳಿಗಳಿಗೆ ಅಷ್ಟಿರಬೇಕಾಗಿದ್ದರೆ ನನಗಷ್ಟೇ ಇರಬೇಡ ಎಂದು ಬೀಗಿತು. ಕೆಲ ದಿನಗಳನ್ನು ಉರುಳಿದಂತೆ ಕಾಲುವೆಯ ನೀರು ನಿಂತುಬಿಟ್ಟಿತು. ಕಾಲುವೆಯ ಅಕ್ಕಪಕ್ಕದ ಹುಲ್ಲು ಒಣಗಿ ಮೇಕೆಗೆ ಹಸಿವಿನ ಚಿಂತೆ ಹೆಚ್ಚಾಯಿತು. ಉಣ್ಣೆಗಳು ಹೆಚ್ಚಾಗಿ ಸೊರಗಿ ಹೋಯಿತು. ಕೋಳಿ ಹಿಂಡು ಮಾತ್ರ ಬೇಕಿದ್ದಂತೆಲ್ಲ ಮೇಕೆಯ ಮುಂದೆ ಭೀಕರದಿಂದ ಓಡಾಡಿಕೊಂಡವು. ಒಂದು ಹುಂಜಕ್ಕೆ ಮಾತ್ರ ಇದು ಸರಿ ಅನಿಸಲಿಲ್ಲ. ಒಂದು ದಿನ ಮೇಕೆಯನ್ನು ಕರೆದುಕೊಂಡು ಬಂದು, ಆ ಮೇಕೆ ಏನು ತಪ್ಪು ಮಾಡಿದೆ ಅಂತ ನಾವೆಲ್ಲ ಹೀಗಿರಬೇಕು? ಗೊತ್ತಿಲ್ಲದೆ ಮಾಡಿದ ತಪ್ಪಲ್ಲ. ನಮ್ಮ ಅಹಂಕಾರಕ್ಕೆ ಗೆಳೆತನ ಹಾಳಾಗಬೇಡ ಎಂದು ಕೋಪ ಮಾಡಿಕೊಂಡಿತು. ಆಗ ತಕ್ಷಣ ಮಾತನಾಡಿ, ಮೇಕೆ ಇಲ್ಲಿ ತನ್ನಿಂದಾದನು ತಪ್ಪಾಗಿದೆ, ಕ್ಷಮಿಸಿ. ನಮ್ಮಿಬ್ಬರ ಜಗಳ ಎಲ್ಲರಿಗೂ ಬೇಸರ ತಂದಿದೆ. ಮೊದಲಿನ ಹಾಗೆ ಚೆನ್ನಾಗಿ ಇರೋಣ ಅನ್ನುತ್ತಾ ಕೋಳಿಯ ಹಿಂಡನ್ನು ಸೇರಿಕೊಂಡಿತು. ಮೇಕೆಯ ಜೊತೆ ಜಗಳವಾಡಿದ ಕೋಳಿ ಪುರ್ರನೆ ಹಾರಿ ಮೇಕೆಯ ಮೇಲೆ ಕುಳಿತುಕೊಂಡಿತು.